ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶ್ವಿ ಲಾಗ್ಸ್. ಇದು ಬಂದು ಟ್ಯೂಸ್ಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಇವತ್ತು ನಾನು ನಾರ್ಮಲಾಗಿ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಪೇರಳೆ ಎಲೆಗಳನ್ನ ಯೂಸ್ ಮಾಡಿಕೊಂಡು ಗ್ರೀನ್ ಟೀ ಮಾಡ್ಕೋತಾ ಇದ್ದೀನಿ. ಅರ್ಧ ಲೀಟ್ರು ನೀರಿಗೆ 8ರಿಂದ 10 ಪೇರಳೆ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಯಾರ್ಯಾರಿಗೆ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇರುತ್ತೋ ಅವರೆಲ್ಲ ನ್ಯಾಚುರಲ್ ಆಗಿ ಈ ಥರ ಪೇರಳೆ ಎಲೆ ಯೂಸ್ ಮಾಡಿಕೊಂಡು ಗ್ರೀನ್ ಟೀನ ಮಾಡ್ಕೋಬೋದು. ಪೇರಳೆ ಎಲೆಯಿಂದ ತುಂಬಾ ಬೆನಿಫಿಟ್ ಅಂತೂ ತುಂಬಾ ಇದೆ. ನಾನು ಇದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಟಿಫನ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನೈಟೇ ಕಾಬೂರ್ ಕಡಲೆನ ನೆನೆಸಿಟ್ಕೊಂಡಿದ್ದೆ. ತೊಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಈ ಕಾಬೂರ್ ಕಡಲೆನ ನೆನೆಸಿಟ್ಕೊಂಡಿರೋದನ್ನ ಬೇಯಕ್ಕೆ ಅಂತ ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು. ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಬಿಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಕ್ಕೆ ಅಂತ ಇಟ್ಟಿದ್ದೀನಿ. ಈ ಕಡೆ ಆ ಎಲೆ ಕೂಡ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಏನಂದರೆ ಕಟ್ ಮಾಡ್ಕೊಂಡಿರೋ ಅಂಥ ತೊಂಡೆಕಾಯಿನೂ ಕೂಡ ಸಪ್ರೇಟಾಗಿ ನಾನು ಬೇಯಿಸ್ಕೊಂಬಿಡ್ತೀನಿ. ಈ ತೊಂಡೆಕಾಯಿಗೆ ಸ್ವಲ್ಪ ಉಪ್ಪು ಅಂಡ್ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಬೇಕು. ನೀಟಾಗಿ ಅಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ಕಡೆ ನಮಗೆ ಇಲ್ಲಿ ಗ್ರೀನ್ ಟೀ ಕೂಡ ರೆಡಿ ಆಗ್ತಾ ಹೋಗುತ್ತೆ. ಮತ್ತು ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೋಸ್ಕರ 2 ಬೌಲ್ ಆಗೋವಷ್ಟು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಬರೀ ಚಪಾತಿನ ಹಾಗೆ ಕಲಿಸೋದೇನಂತ ನಾನು ಬೀಟ್ರೋಟ್ನೂ ಕೂಡ ರುಬ್ಬಿ ಹಾಕ್ಕೊಂಡು ಬೀಟ್ರೋಟ್ ಚಪಾತಿ ಥರನೇ ಮಾಡ್ಕೊಳ್ಳೋಣ ಅಂಥೇಳಿ ಬೀಟ್ರೋಟ್ ಜ್ಯೂಸನ್ನು ಚಪಾತಿ ಹಿಟ್ಟೊಳಗಡೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡು ಸೈಡಲ್ಲಿ ಒಂದು 10-15 ನಿಮಿಷ ಇಟ್ಕೊಂಡ್ರೆ ರೆಡಿನೇ ಆಗೋಗುತ್ತೆ ನಮಗೆ ಚಪಾತಿ ಹಿಟ್ಟು ಕೂಡ. ಅಲ್ಲೇ ಆಮೇಲೆ ಹಾಗೆ ಹೊತ್ಕೊಂಡು ಮಾಡ್ಕೊಂಡ್ರಾಯ್ತು. ನಾನು ನಾರ್ಮಲಾಗೆ ಚಪಾತಿ ಹೊತ್ಕೊಳ್ಳೋದಕ್ಕೆ ಏನಂತ ಹೇಳಿ ಈ ಥರ ಬೀಟ್ರೋಟ್ ಜ್ಯೂಸ್ ಇರ್ಬೋದು, ಇಲ್ಲ ಅಂತಂದರೆ ಪಾಲಕ್ ಜ್ಯೂಸು, ಮೆಂತ್ಯ ಲೀವ್ಸು ಈ ಥರ ಎಲ್ಲ ಹಾಕ್ಕೊಂಡೇ ಹೊತ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಮಕ್ಳಿಗೂ ತಿನ್ನೋಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿ ನಾನು ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ, 1 ಸ್ಪೂನ್ ಜೀರಿಗೆ, 2 ಕೆಂಪು ಮೆಣಸಿನ್ಕಾಯಿ, 3 ಬ್ಯಾಡಗೆ ಮೆಣಸಿನ್ಕಾಯಿ, 1/2 ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ, ಕಾಯಿ, ಧನಿಯಾ ಎಲ್ಲನೂ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಬೇಕು. ಹುರ್ಕೊಂಡು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇರ್ಬೋದು, ಬೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಸ್ವಲ್ಪ ನೈಸ್ ಪೇಸ್ಟ್ ಆದರೂ ಓಕೆ, ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. ನಾನು ನೈಸ್ ಪೇಸ್ಟಾಗಿಯೇ ಅದನ್ನು ರುಬ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರುವಷ್ಟು ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಅಂತಹ ತೊಂಡೆಕಾಯಿನೂ ಕೂಡ ಹಾಕ್ಕೊಂಡು ಎಣ್ಣೆಲಿ ಒಂದು ನಿಮಿಷ 2 ನಿಮಿಷ ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಅದೆಲ್ಲ ಫ್ರೈ ಅಂತ ಆದಮೇಲೆ ನಾವು ರುಬ್ಕೊಂಡಿರೋ ಅಂತಹ ಮಸಾಲೆನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ನಿಮಗೆ ಗೊತ್ತಾಗುತ್ತಲ್ವ, ಮಸಾಲೆ ಹುರಿಬೇಕಾದ್ರೆ ಸ್ವಲ್ಪ ಆಯಿಲ್ ಈ ಥರ ಬಿಟ್ಕೊಳ್ಳೋವರೆಗೂ ಹುರ್ಕೊಂಡ್ರೆ ಆಯಿತು. ಹುರ್ಕೊಂಡಾದ್ಮೇಲೆ ಅದಕ್ಕೆ ಕಾಬೂರ್ ಕಡಲೆ ಬೀಜನೂ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಪಲ್ಯ ಕೂಡ ರೆಡಿ ಆಗಿಬಿಡತ್ತೆ. ಈ ಕಡೆ ನಾವು ಗ್ರೀನ್ ಟೀ ಮಾಡ್ಕೊಳ್ಳೋಕ್ಕೋಸ್ಕರ ಪೇರಳೆ ಎಲೆಗಳನ್ನ ಇಟ್ಕೊಂಡಿದ್ದೋ ಅಲ್ವಾ. ನಾವು ಪೇರಳೆ ಎಲೆಗಳನ್ನ ಡೈಲಿ ಯೂಸ್ ಮಾಡೋದ್ರಿಂದ ಅದರಲ್ಲಿ B3 ಮತ್ತು B6 ಅನ್ನೋ ವಿಟಮಿನ್ಸು ಹೇರಳವಾಗೇ ಇದೆ. ಅದರಿಂದಾಗಿ ನಮಗೆ ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ನಮಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಕೆಲವೊಬ್ಬರಿಗೆ ಮೊಡವೆಗಳು ಜಾಸ್ತಿ ಇರುತ್ತೆ ಮುಖದಲ್ಲಿ ಅಲ್ವಾ, ಅದ್ರ ಕಲೆಗಳೆಲ್ಲ ಇರುತ್ತಲ್ಲ, ಆ ಅಕೇನ್ ಇಶ್ಯೂಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದರಿಂದ. ವೆಯ್ಟ್ ಲಾಸ್ ಮಾಡೋರಿಗೆ ಆಮೇಲೆ ಮೆಟಾಬಾಲಿಸಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರಿಗೆ ಇದನ್ನು ತೊಗೊಳೋದಕ್ಕೆ ಅಷ್ಟು ಇಷ್ಟ ಆಗಲ್ವೋ ಅವರೆಲ್ಲರೂ ಏನು ಮಾಡ್ಬೋದಂತ ಅಂದರೆ ಇದು ಜ್ಯೂಸ್ ಮಾಡೋದ್ರಿಂದ ಯಾರ್ಯಾರಿಗೆ ಮಾರ್ನಿಂಗ್ ಟೈಮು ಡಿಟಾಕ್ಸ್ ಡ್ರಿಂಕ್ ತೊಗೋತಾರಲ್ವ ಅವರು ಇದಕ್ಕೆ ಆ ಡಿಟಾಕ್ಸ್ ಡ್ರಿಂಕ್ಗೆ 1-2 ಪೇರಳೆ ಎಲೆಗಳನ್ನ ಆ್ಯಡ್ ಮಾಡ್ಕೊಂಡು ಕೊಡಿದ್ರೆ ಆಯಿತು. ಇಲ್ಲ ಅಂತಂದರೆ ಹಾಗೆಯೇ ಚೂ ಕೂಡ ಮಾಡಿಕೊಂಡು ತಿನ್ಕೋಬೋದು. ಈ ಕಡೆ ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಗೆ ಫಸ್ಟೇ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. 1-2-3 ಚಪಾತಿನ ಲಟ್ಸ್ಕೊಂಡು ಇಟ್ಕೊಂಡು ಆದಮೇಲೆ ನಾನು ಅದನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ಈಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಈಸಿ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಲಟ್ಟಿಸ್ಕೊಂಡು ಅಲ್ಲಿ ಬೇಯಿಸ್ಕೊತಾ ಹೋದರೆ ಈ ಕಡೆ ಯಾವುದೋ ಒಂದಾದರೂ ಹಾಳಾಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ನಾನು ಒಂದು ಸಲ ಅದನ್ನು
ಲಟ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಇಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೋತೀನಿ. ನಾನು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೊಂಡೆ, ಯಾಕಂದರೆ ನಾನು ಚಪಾತಿ ನಾದ್ಕೋಬೇಕಾದ್ರೆ ಆಯಿಲ್ನ ನಾನು ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇನ್ ಕೇಸ್ ನಾನೇನಾದರೂ ಆಯಿಲ್ನ ಮಿಕ್ಸ್ ಮಾಡಿ ಚಪಾತಿನ ನಾದ್ಕೊಂಡಿದ್ರೆ ಇಲ್ಲ ಆಯಿಲ್ನ ನಾನು ಸ್ಕಿಪ್ ಮಾಡ್ಕೊತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ಅನ್ಕೊತೀನಿ. ನಿಮ್ಗೆ ಇದೇ ಥರ ವೀಡಿಯೋಸ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಇದ್ದರೆ ನನಗೊಂದು ಸಲ ಕಮೆಂಟ್ ಮಾಡಿ ಹೇಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಇವತ್ತಿನ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.